ಮತ್ತೊಂದು ಸೀಸನ್ ಮತ್ತೆ ಕ್ರಿಕೆಟ್ ಹಬ್ಬ ಶುರುವಾಗಿದೆ. ಈ ಬಾರಿ IPLನಲ್ಲಿ RCB ಒಂಥರ ಜೋಶಲ್ಲಿ ಮುನ್ನುಗ್ಗುತ್ತೆ. ಯಾಕೆಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಗೆದ್ದಿರುವಂಥ ಪಾಸಿಟಿವಿಟಿ ತಗೊಂಡು RCB ಚೆನ್ನೈನ MA ಚಿದಂಬರಂ ಸ್ಟೇಡಿಯಂ ಚೆಪಾಕ್ನಲ್ಲಿ ಇವತ್ತು CSKಯನ್ನು ಎದುರಿಸ್ತಾ ಇದೆ. CSK ವರ್ಸಸ್ RCB ಪಂದ್ಯ ಅಂತ ಹೇಳಿದರೆ ಅದೊಂಥರ ಹಾವು ಮುಂಗುಸಿಯ ಕಾದಾಟ ಇದ್ದಂಗಿರುತ್ತೆ. ಹಾಗಾಗಿ ಮೊದಲ ಪಂದ್ಯ ರೋಚಕವಾಗಿರುತ್ತೆ. ಈ ಪಂದ್ಯದಲ್ಲಿ RCBಯ 11 ಹೇಗಿರುತ್ತೆ, ಯಾರು ಟೀಮ್ 11 ಇರ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಯಾರಾಗಿರ್ತಾರೆ, CSK ಪ್ಲೇಯಿಂಗ್ 11 ಹೇಗಿರುತ್ತೆ, ಹಾಗೆಯೇ ಯಾರು ಗೆಲ್ಲುವಂಥ ಸಾಧ್ಯತೆ ಇದೆ. ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನೀವು ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ. ನಾವು RCB ಬಗ್ಗೆ ಮಾತಾಡಿದಾಗೆಲ್ಲ ನೀವು ಬೈತೀರಾ, RCB ಸೋತ್ರೂ ಪರವಾಗಿಲ್ಲ, ನೀವು RCBನ ಬೈಬೇಡಿ ಅಂತಂತೀರಾ. ನಾವು ಬೈಯೋದಿಲ್ಲ ಸ್ವಾಮಿ, RCBನ ಬೈತಾ ಇಲ್ಲ, ಕೊಹ್ಲಿನ ಬೈತಾ ಇಲ್ಲ, ಟೀಮ್ನ ಬೈತಾ ಇಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಯಾಕೆ ಹಿಂಗೆ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ವಿ. ಅದೆಲ್ಲ ಒಂದು ಕಡೆ ಇರಲಿ. ಇವತ್ತಿನ ಪಂದ್ಯದಲ್ಲಿ ಯಾರು 11 ಒಳಗಿರ್ತಾರೆ ಈ ಕುತೂಹಲ ನಮಗೆಲ್ರಿಗೂ ಕೂಡ ಇದೆ. CSKಯಲ್ಲಿ ಈ ಬಾರಿ ಒಂದಷ್ಟು ಬದಲಾವಣೆ ಆಗಿದೆ. ಡೆವಾನ್ ಕಾನ್ವಾಯ್ ಇಲ್ಲಿ ಇವತ್ತಿನ ಓಪನಿಂಗ್ ಪಂದ್ಯದಲ್ಲಿ ಇರೋದಿಲ್ಲ, ಹಾಗೆ ಓಪನಿಂಗ್ ಕೂಡ ಮಾಡೋದಿಲ್ಲ. ಹಾಗಾದರೆ ಯಾರಿರ್ತಾರೆ? ಸದ್ಯ MS ಧೋನಿ ಅವ್ರ ಕೈಯಿಂದ ಕ್ಯಾಪ್ಟನ್ಸಿ ಕ್ಯಾಪನ್ನು ತಗೊಂಡಿರುವಂಥ ಋತುರಾಜ್ ಗಾಯಕ್ವಾಡ್ ಜೊತೆ ಓಪನ್ ಮಾಡೋದು ಬಹುತೇಕ ರಚಿನ್ ರವೀಂದ್ರ ಓಪನ್ ಮಾಡಿದ ನಂತರ ಯಾರು ಬರ್ತಾರೆ, ಈ ಕುತೂಹಲ ಅಂತೂ ಇದ್ದೇ ಇದೆ. ಅಂದರೆ ಒನ್ ಡೌನ್ ಯಾರಿರ್ತಾರೆ ಅನ್ನುವಂಥ ಕುತೂಹಲದಲ್ಲಿ ಇಲ್ಲಿ ಶಿವಮ್ ದುಬೆ ಬರ್ತಾರಾ, ಮೊಯಿನ್ ಅಲಿ ಬರ್ತಾರಾ, ಡರ್ಲ್ ಮಿಚೆಲ್ ಬರ್ತಾರಾ, ಈ ಕುತೂಹಲ ಇದೆ. ಒಟ್ಟಾರೆ ಈ 3 ಜನ ಅಂತೂ ಇದ್ದೇ ಇರ್ತಾರೆ. ಋತುರಾಜ್, ರಚಿನ್ ಜೊತೆಗೆ ಮೊಯಿನ್ ಅಲಿ, ಶಿವಮ್ ದುಬೆ ಇವರಂತೂ ಇದ್ದೇ ಇರ್ತಾರೆ. ಮಿಡ್ಲ್ ಆರ್ಡ್ರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಟೀಮನ್ನು ಕಟ್ಟಿದ್ದಾರೆ CSK ಅವರು. ಆಲ್ರೌಂಡರ್ಗಳ ದಂಡೆ ಇದೆ, ಅದು ಓವರ್ಸೀಸ್ ಆಲ್ರೌಂಡರ್ಗಳು ಹಾಗೆಯೇ ಇಂಡಿಯನ್ ಆಲ್ರೌಂಡರ್ಗಳ ದಂಡು ಅತ್ಯಂತ ಸ್ಟ್ರಾಂಗ್ ಆಗಿರುವಂಥದ್ದು CSKಯಲ್ಲಿ. ಮಿಡ್ಲ್ ಆರ್ಡರ್ CSKಯಲ್ಲಿ ಯಾವಾಗಲೂ ತುಂಬ ಸ್ಟ್ರಾಂಗ್. ಆ ಮಿಡ್ಲ್ ಆರ್ಡ್ರಿಂದಾನೇ CSK ಗೆಲ್ತಾ ಇದ್ದಿದ್ದು ಕೂಡ. ಅದು ಸುರೇಶ್ ರೈನಾ ದಿನಗಳಿಂದ ಕೂಡ. ಸುರೇಶ್ ರೈನಾ, ರವೀಂದ್ರ ಜಡೇಜಾ, ಈ ದಿನಗಳಲ್ಲಿ ಡ್ವೇನ್ ಬ್ರಾವೋ ಇವರೆಲ್ಲ ಇದ್ದಾಗಿನಿಂದ ಕೂಡ CSK ಮಿಡ್ಲ್ ಆರ್ಡರ್ ತುಂಬ ಸ್ಟ್ರಾಂಗ್ ಆಗಿತ್ತು. ಈ ಬಾರಿ ಅಂತೂ 14 ಕೋಟಿ ಕೊಟ್ಟು ಡರ್ಲ್ ಮಿಚೆಲ್ ತೊಗೊಂಡಿದ್ದಾರೆ, ಅವರಂತೂ ಇದ್ದೇ ಇರ್ತಾರೆ. ಶಿವಮ್ ದುಬೆ ಕಳೆದ ಬಾರಿ RCB ವಿರುದ್ಧ ಸಿಕ್ಸರ್ ಮೇಲೆ ಸಿಕ್ಸರ್ ಹೆಂಗೆ ಬಾರಿಸಿದ್ರು, ಹಿಂದೆ RCBಯಲ್ಲೇ ಆಡಿದ್ದಂಥವ್ರು CSKಗೆ ಹೋದ್ಮೇಲೆ ಹೆಂಗೆ ಬಾರಿಸ್ತಾ ಇದ್ದಾರೆ, ಅದ್ಯಾಕೋ RCBಲಿ ಅಷ್ಟೊಂದು ಬಾರಿಸಲಿಲ್ಲ, ಅವರಂತೂ ಇದ್ದೇ ಇರ್ತಾರೆ. ಇನ್ನು ರವೀಂದ್ರ ಜಡೇಜಾ CSKಯ ಪರ್ಮನೆಂಟ್ ಪ್ಲೇಯರ್, ಕಳೆದ ಬಾರಿ ಕ್ಯಾಪ್ಟನ್ ಆಗಿ ಆನಂತರ ಧೋನಿಗೆ ಮತ್ತೆ ಬಿಟ್ಕೊಟ್ಟಿದ್ರು. ರವೀಂದ್ರ ಜಡೇಜಾ ಇಲ್ಲಿ 6ನೇ ಸ್ಥಾನದಲ್ಲಿ ಬರ್ತಾರೆ, ಕಣಕ್ಕಿಳಿತಾರೆ. ಆಮೇಲೆ MS ಧೋನಿ ಫಿನಿಷರ್ ಆಗಿ ಧೋನಿ ಅಂತೂ ಇದ್ದೇ ಇರ್ತಾರೆ. ಕ್ಯಾಪ್ಟನ್ಸಿ ಬಿಟ್ಕೊಟ್ಟಿದ್ದಾರೆ, ಇನ್ನೂ ಕೂಲ್ ಆಗಿರ್ತಾರೆ. ಧೋನಿ ಟೀಮಲ್ಲಿದ್ಮೇಲೆ ಟೀಮ್ ಅವರಂತೂ ಫುಲ್ ಕಾನ್ಫಿಡೆಂಟ್ ಆಗಿರ್ತಾರೆ. ಇನ್ನು ಈ ಬಾರಿ ದೀಪಕ್ ಚಹರ್, ಶಾರ್ದೂಲ್ ಠಾಕೂರ್ ಜೋಡಿಯನ್ನು ಕೂಡ ನೋಡ್ಬೋದು. ಈ ಇಂಡಿಯನ್ ಜೋಡಿ ಈ ಬಾರಿ ಶಾರ್ದೂಲ್ ಠಾಕೂರ್ ಅವ್ರನ್ನ CSK ಅವರು ಒಬ್ಬ ಆಲ್ರೌಂಡರ್ ಆಪ್ಷನ್ ಆಗಿ ತಗೊಂಡಿದ್ದಾರೆ. ಹಾಗಾಗಿ ದೀಪಕ್ ಚಹರ್ ಕೂಡ ಬ್ಯಾಟ್ ಮಾಡ್ತಾರೆ, ಶಾರ್ದೂಲ್ ಠಾಕೂರ್ ಕೂಡ ಬ್ಯಾಟ್ ಮಾಡ್ತಾರೆ, ಇಬ್ಬರು ಬೌಲಿಂಗಲ್ಲಿ ಕೂಡ ಒಳ್ಳೆಯ ಸಾಥ್ ಕೊಡ್ತಾರೆ. ಹಾಗಾಗಿ ಇವರಿಬ್ಬರಂತೂ 11 ಕಾಣಿಸ್ಕೊಳ್ಳೋ ಬಹುತೇಕ ಸಾಧ್ಯತೆಗಳಿದೆ. ಇನ್ನು ಮಹೇಶ್ ತೀಕ್ಷ್ಣ ಓವರ್ಸೀಸ್ ಪ್ಲೇಯರ್, ಸೊ ಮಹೇಶ್ ತೀಕ್ಷ್ಣ ಸ್ಪಿನ್ನರ್ ಆಗಿ ಟೀಮ್ಗೆ ಸಾಥ್ ಕೊಡ್ತಾರೆ. ಸ್ಪಿನ್ ಪಿಚ್ ಚೆಪಾಕ್ ಅಂತ ಹೇಳಿದರೆ ಸ್ಪಿನ್ನರ್ಗಳಿಗೆ ಸ್ವರ್ಗ. ಇಲ್ಲಿ RCB ಮತ್ತೆ ಮಕಡೆ ಆಗೋದು ಸ್ಪಿನ್ನರ್ಗಳಿಲ್ದೇನೆ. ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ರಿಯಾಲಿಟಿನ ಹೇಳ್ತಾ ಇದ್ದೀವಿ. ಇನ್ನು ಮಹೇಶ್ ತೀಕ್ಷ್ಣ ಇಲ್ಲಿ ಇರ್ತಾರೆ. ಹಾಗೆಯೇ ಮುಖೇಶ್ ಚೌಧರಿ 11ನೇ ಪ್ಲೇಯರ್ ಆಗಿ ಮುಖೇಶ್ ಚೌಧರಿ ಇರ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನು ತಗೋತಾರೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ. ಇಲ್ಲಿ ಬೌಲಿಂಗ್ ಆಪ್ಷನ್ನ ಜಾಸ್ತಿ ಇಟ್ಕೋಬೋದು. ತುಷಾರ್ ದೇಶಪಾಂಡೆ ಅವ್ರನ್ನ, ಇಲ್ಲ ರಾಜವರ್ಧನ್ ಹಂಗರ್ಗೇಕರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಆಲ್ರೌಂಡರ್ಗಳ ದಂಡೆ ಇದೆ ಇಲ್ಲಿ. ಹಾಗಾಗಿ ಮಿಡ್ಲ್ ಆರ್ಡ್ರು ಹಾಗೆ ಆಲ್ರೌಂಡ್ರು ಫಿನಿಷರ್ಗಳಿಗೆ ಏನೂ ತೊಂದರೆ ಇಲ್ಲ. ಬೌಲಿಂಗ್ ಆಪ್ಷನ್ ಇಟ್ಕೊಂಡು ಅವ್ರನ್ನ ಮಿಡ್ಲ್ ಆರ್ಡ್ರ್ ಅಂದರೆ ಈ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೋಬೋದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಚೆನ್ನೈನ ಈ ಆಲ್ರೌಂಡರ್ ದಂಡನ ನೋಡಿಬಿಟ್ರೆ ನನಗಂತೂ ಆಶ್ಚರ್ಯ ಆಗುತ್ತೆ. 9 ಬೌಲಿಂಗ್ ಆಪ್ಷನ್ನ ಇಟ್ಕೊಂಡಿದ್ದಾರೆ ಚೆನ್ನೈ. 11ನಲ್ಲಿ 9 ಜನ ಬೌಲ್ ಮಾಡ್ತಾರೆ. MS ಧೋನಿ, ಋತುರಾಜ್ ಗಾಯಕ್ವಾಡ್ ಇಬ್ಬರನ್ನ ಬಿಟ್ಟರೆ ರಚಿನ್ ರವೀಂದ್ರ, ಮೊಯಿನ್ ಅಲಿ, ಶಿವಮ್ ದುಬೆ, ಡರ್ಲ್ ಮಿಚೆಲ್, ರವೀಂದ್ರ ಜಡೇಜಾ, ದೀಪಕ್ ಚಹರ್, ಶಾರ್ದೂಲ್ ಠಾಕೂರ್, ಮಹೇಶ್ ತೀಕ್ಷ್ಣ, ಮುಖೇಶ್ ಚೌಧರಿ, ಇಷ್ಟು ಜನ ಬೌಲ್ ಮಾಡ್ತಾರೆ ಎಕ್ಸೆಪ್ಟ್ ಋತುರಾಜ್, MS ಧೋನಿ. ಹಾಗಾಗಿ ಯಾವಾಗಲೂ ಸ್ಟ್ರಾಂಗ್ ಆಗಿ ಪೇಪರ್ ಮೇಲೆ ಕಾಣಿಸ್ತಾ ಇರೋದಂತೂ CSKನೇ. ಆದರೆ ಆನ್ ಗ್ರೌಂಡ್ ಏನು ಮಾಡ್ತಾರೋ, ಯಾರ ಫಾರ್ಮ್ ಹೇಗಿದೆಯೋ ಇನ್ನಷ್ಟೇ ಗೊತ್ತಾಗಬೇಕು. ಇನ್ನು ನಮ್ಮ RCBಯ ಪ್ರೊಬಬಲ್ 11 ಹೇಗಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಇದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ ಅಂತ. ಫಾಫ್ ಜೊತೆಗೆ ಓಪನಿಂಗ್ ಇಳಿಯೋದೆ ವಿರಾಟ್ ಕೊಹ್ಲಿ,
ಓಪನಿಂಗ್ ಈ ಜೋಡಿ ಕಳೆದ ಬಾರಿ ಅಂತೂ ಸೂಪರ್ ಹಿಟ್ಟು, ಹೈಯೆಸ್ಟ್ ರನ್ ಗೆಟರ್ ಈ ಓಪನಿಂಗ್ ಪೇರು ಕಳೆದ ಸೀಸನ್ನಲ್ಲಿ. ಹಾಗಾಗಿ ಇವರೇ ಒನ್ಸ್ ಅಗೇನ್ ಇಳಿತಾರೆ, ಅದರಲ್ಲಿ ಡೌಟ್ ಇಲ್ಲ ಓಪನರ್ಸ್ ಆಗಿ. ಅದಾದ ನಂತರ ಯಾರು ಬರ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಇಲ್ಲಿ ಸಹಜವಾಗಿಯೇ ರಜತ್ ಪತಿದಾರ್ ಅವ್ರನ್ನೇ ಕರ್ಕೊಂಬರ್ತಾರೆ 3 ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬೇರೆ ಆಪ್ಷನ್ ಕಾಣಿಸ್ತಾ ಇಲ್ಲ. ಕ್ಯಾಮ್ರೂನ್ ಗ್ರೀನ್ ಮಿಡ್ಲ್ ಆರ್ಡ್ರಲ್ಲಿ ಸಪೋರ್ಟ್ ಮಾಡ್ತಾರೆ, ಹಾಗಾಗಿ ರಜತ್ ಪತಿದಾರ್ ಬರ್ತಾರೆ. ಆಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದೇ ಇದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ನಂತರ ಮೈಪಾಲ್ ಲೋಮ್ರೋರ್ ಒಂಥರ ಪದೇ ಲಾಂಚ್ ಆಗಿ ಫೇಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ಥರ ಇದ್ದಾರೆ. ಆದರೆ RCBಗೆ ಬೇರೆ ಆಪ್ಷನ್ ಇಲ್ವೇ, ಬಹುಶಃ ಅವ್ರು ಇರ್ತಾರೆ ಅನಿಸುತ್ತೆ 5ನೇ ಪ್ಲೇಸಲ್ಲಿ. 6ನೇದರಲ್ಲಿ ಕ್ಯಾಮ್ರೂನ್ ಗ್ರೀನ್ 5ಕ್ಕೆ ಬಂದರೆ ಮೈಪಾಲ್ ಲೋಮ್ರೋರ್ 6ರಲ್ಲಿ ಕಣಕ್ಕಿಳಿತಾರೆ. 6th ಪ್ಲೇಸಲ್ಲಿ ದಿನೇಶ್ ಕಾರ್ತಿಕ್ ಇದ್ದಾರೆ. ಫಿನಿಷರ್ ರೋಲ್ನ ದಿನೇಶ್ ಕಾರ್ತಿಕ್ ನಿಭಾಯಿಸ್ತಾರೆ. ಈಗ ಕಳೆದ ಸೀಸನ್ ಚೆನ್ನಾಗಿ ಆಡ್ತಾಯಿದ್ರು, ಆದರೆ ಹಿಂದಿನ ಸೀಸನ್ RCBಗೆ ಸಖತ್ತಾಗಿ ಸಾಥ್ ಕೊಟ್ಟಿದ್ರು. ಸೊ ದಿನೇಶ್ ಕಾರ್ತಿಕ್ ಹಾಗೆ ABD ಆ ಟೈಮಲ್ಲಿ ಆಡ್ತಾ ಇದ್ದಾಗ ಎಷ್ಟು ಎಂಜಾಯ್ ಮಾಡಿದ್ರು ಎಲ್ಲರೂ ಕೂಡ 2022, 2021 ಸೀಸನ್ಲೆಲ್ಲ. ಸೊ ಹಾಗಾಗಿ ದಿನೇಶ್ ಕಾರ್ತಿಕ್ ಇರ್ತಾರೆ. ಆಮೇಲೆ ಬಹುಶಃ ಕರಣ್ ಶರ್ಮಾ ಅವ್ರನ್ನ, ಯಾಕೆಂದರೆ ಚೆನ್ನೈ ಸ್ಪಿನ್ ಪಿಚ್ಗೆ ಚೆಪಾಕ್ಗೆ ಬೇಕಾಗಿರುವಂಥದ್ದು ಸ್ಪಿನ್ನರ್ಗಳು. ಕರಣ್ ಶರ್ಮಾ ಅವ್ರನ್ನ 11 ಒಳಗೆ ತೊಗೋತಾರೆ ಅಂತ ಅನಿಸುತ್ತೆ. ಇಲ್ಲಿ ಲೋಕಿ ಫರ್ಗ್ಯೂಸನ್ ಇಲ್ಲ ಅಂತ ಹೇಳಿದರೆ ಅಲ್ಜಾರಿ ಜೋಸೆಫ್, ಇವರಿಬ್ಬರಲ್ಲಿ ಒಬ್ಬರನ್ನ 11 ಒಳಗೆ ತೊಗೋತಾರೆ. ಯಾಕೆಂದರೆ ಓವರ್ಸೀಸ್ ಪ್ಲೇಯರ್ಸ್ ಫಾಫ್ ಆದ ನಂತರ, ಗ್ಲೆನ್ ಮ್ಯಾಕ್ಸ್ವೆಲ್ ಆದ ನಂತರ, ಕ್ಯಾಮ್ರೂನ್ ಗ್ರೀನ್ ಆದ ನಂತರ ಈ 3 ಜನರ ನಂತರ ಒಬ್ಬರನ್ನ ಮಾತ್ರ ತೊಗೋಬೋದು. ಹಾಗಾಗಿ ಲೋಕಿ ಫರ್ಗ್ಯೂಸನ್ ತಗೋತಾರೋ ಅಲ್ಜಾರಿ ಜೋಸೆಫ್ ತಗೋತಾರೋ. ಬಹುಶಃ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಈಗಾಗಲೇ KKRಲ್ಲಿ ಬೌಲ್ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ಎಕ್ಸ್ಪೆರಿಮೆಂಟ್ ಯಾಕೆ ಅಂಥೇಳಿ ಲೋಕಿ ಫರ್ಗ್ಯೂಸನ್ ತಗೊಳ್ಳುವಂಥ ಸಾಧ್ಯತೆ ಇದೆ. 11ನಲ್ಲಿ ಮೊಹಮ್ಮದ್ ಸಿರಾಜ್ ಇದ್ದೇ ಇರ್ತಾರೆ. 11ನಲ್ಲಿ ಆಕಾಶ್ ದೀಪ್ ಈ ಬಾರಿ ಇಂಡಿಯಾಗೆ ಪದಾರ್ಪಣೆ ಮಾಡಿ ಇಂಗ್ಲೆಂಡ್ ವಿರುದ್ಧ ಸೀರೀಸಲ್ಲಿ ವಿಕೆಟ್ಸನ್ನು ತೊಗೊಂಡು ಮಿಂಚಿದಂಥ ಆಕಾಶ್ ದೀಪ್ 11ನಲ್ಲಿ ಎಂಟ್ರಿ ಕೊಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಯಾರನ್ನ ಮಾಡ್ಕೋತಾರೆ ಅನ್ನೋಂಥ ಕುತೂಹಲ ಅಂತೂ ಇದ್ದೇ ಇದೆ. ಮಯಾಂಕ್ ದಾಗರ್ ಒಬ್ಬ ಸ್ಪಿನ್ ಆಪ್ಷನ್ ಆಗ್ತಾರೆ, ಹಾಗಾಗಿ ಅವ್ರನ್ನ ಮಾಡ್ಕೋತಾರಾ ಈ ಒಂದು ಪ್ರಶ್ನೆ ಇದೆ. ಅವರನ್ನೇ ಬಹುತೇಕ ಇಂಪ್ಯಾಕ್ಟ್ ಪ್ಲೇಯರ್ ಮಾಡ್ಕೋಬಹುದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ RCB ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ, ಬ್ಯಾಟಿಂಗ್ ಡೆಪ್ತ್ ಸಖತ್ತಾಗಿದೆ. ಕ್ಯಾಮ್ರೂನ್ ಗ್ರೀನ್ವರೆಗೂ ಕೂಡ ದಿನೇಶ್ ಕಾರ್ತಿಕ್ ಏನು ಈ ಫಿನಿಷರ್ ರೋಲ್ನ ಪ್ಲೇ ಮಾಡಿದರೆ RCBಗೆ ಸ್ವಲ್ಪ ಕೊರತೆ ಬರೋದೇ ಈ ಸ್ಪಿನ್ನರ್ಗಳು ಬೇಕು ಅನ್ನೋದು. ಹಾಗಾಗಿ ಕರಣ್ ಶರ್ಮಾ ಜೊತೆ ಸಾಥ್ ಕೊಡೋದಕ್ಕೆ ಮಯಾಂಕ್ ದಾಗರ್ ಅವ್ರನ್ನ ತಗೋಬಹುದು. ಮೈಪಾಲ್ ಲೋಮ್ರೋರ್ ಇದ್ರೂ ಕೂಡ ಇನ್ನೊಬ್ಬರು ಬೇಕಾಗ್ತಾರೆ. ಹಾಗೆಯೇ ಟೇಲ್ ಎಂಡರ್ಸಲ್ಲಿ ಬ್ಯಾಟಿಂಗ್ ಆಪ್ಷನ್ ಕೂಡ ಮಯಾಂಕ್ ದಾಗರ್ ಸ್ವಲ್ಪ ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಆ ಕಾರಣಕ್ಕೆ ತಗೋಬೋದು ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆ ಇದನ್ನು ನಾವು ಕಂಪೇರ್ ಮಾಡಿ ನೋಡೋದೇ ಬೇಡ. ಯಾಕೆಂದರೆ CSKಯಲ್ಲಿ ಒಂಥರ ಸ್ಟಾರ್ ಆಲ್ರೌಂಡರ್ಗಳ ದಂಡಿದೆ. ನೀವು ಮೊಯಿನ್ ಅಲಿ ನೋಡಿ, ಡರ್ಲ್ ಮಿಚೆಲ್ ನೋಡಿ, ಅಥವಾ ರವೀಂದ್ರ ಜಡೇಜಾ ನೋಡಿ, ಶಾರ್ದುಲ್ ಠಾಕೂರ್ ನೋಡಿ, ರಚಿನ್ ರವೀಂದ್ರ, ನೀವು ಅದೊಂದು ಆಲ್ರೌಂಡರ್ಗಳ ದಂಡಿದೆ. ಜೊತೆಗೆ ಇವರೆಲ್ಲರೂ ಕೂಡ ಒಳ್ಳೆ ಸ್ಪಿನ್ನರ್ಗಳು. ಅಂದರೆ ಪಾರ್ಟ್ ಟೈಮ್ ಆದರೂ ಕೂಡ 2 ಓವರ್ ಮಾಡೋದಾದರೂ ಕೂಡ ಪ್ರೂವ್ಡ್ ಸ್ಪಿನ್ನರ್ಗಳು. ಹಾಗಾಗಿ ವಿಕೆಟ್ ಟೇಕಿಂಗ್ ಬೌಲರ್ಗಳಿದ್ದಾರೆ. ಕಂಪೇರ್ ಮಾಡೋಕ್ಕೆ ಹೋದರೆ ನೀವು ಬೇಜಾರು ಮಾಡ್ಕೋತೀರಾ, ಬೈತೀರಾ. ಬಟ್ ಪರವಾಗಿಲ್ಲ, ಸದ್ಯ RCB ಎಲ್ಲೋ ಒಂದು ಕಡೆ ಪೇಪರ್ ಮೇಲೆ ವೀಕಾಗಿ ಕಾಣ್ತಾ ಇದೆ. ಲಕ್ ಇದ್ದು ಹಾಗೆಯೇ ಚೆನ್ನೈ ವಿರುದ್ಧ ಸಖತ್ತಾಗಿ ಆಡಿದರೆ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಥರದವ್ರು ನಿಂತು ಚಚ್ಚಿ ಒಂದು 200-250 ರನ್ ನೋಡೋದ್ಬಿಟ್ರೆ ಆಗ ಚಾನ್ಸಸ್ RCB ಕಡೆ ಇರುತ್ತೆ. ಒಟ್ಟಾರೆ ಇದು ಪ್ರೊಬಬಲ್ 11 ಹೀಗಿರುತ್ತೆ ಅನ್ಕೋತೀವಿ. ವಿನ್ ಯಾರಾಗ್ತಾರೋ ಗೊತ್ತಿಲ್ಲ. ಒಳ್ಳೆ ಓಪನಿಂಗನ್ನು RCB ತೊಗೊಳ್ಳಿ, ಈ ಬಾರಿ ಆದರೂ ಟೀಮ್ ಸೆಟ್ಟಾಗಿ ಸಖತ್ತಾಗಿ ಆಡಲಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಗೆದ್ದ ನಂತರ ಮೆನ್ಸ್ ಕೂಡ ಗೆಲ್ಲಿ ಕಪ್ನ ಡಬಲ್ ಮಾಡಲಿ ಅನ್ನೋದೇ ನಮ್ಮ ಹಾರೈಕೆ ಕೂಡ.